ಇನ್ನು ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸುವುದಕ್ಕೆ ಸಿಎಂ ಹರಸಾಹಸವನ್ನ ಪಡ್ತಿದ್ದಾರೆ. ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಸರಣಿ ಸಭೆಗಳನ್ನ ಮಾಡ್ತಿದ್ದಾರೆ. ಡಾಕ್ಟರ್ ಜೆ ಪರಮೇಶ್ವರ್, ಈಶ್ವರ್ ಖಂಡ್ರೆ, ರಾಮಲಿಂಗಾರೆಡ್ಡಿ ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಅದರ ಜೊತೆಯಲ್ಲಿ ಸಿಎಸ್ ಶಾಲಿನಿ ರಜನೀಶ್, ಡಿಜಿಪಿ ಸಲೀಂ, ಅಧಿಕಾರಿಗಳು ಎಲ್ಲರೂ ಕೂಡ ಇರುವಂತದ್ದು. ಅಧಿಕಾರಿಗಳೊಟ್ಟಿಗೆ ಇದೀಗ ನೂತನ ಮುಖ್ಯಮಂತ್ರಿ ಡಿಕೆಶಿ ಅವರು ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸಬೇಕು. ಯಾಕಂತ ಅಂದ್ರೆ ಈಗ ಆಲ್ರೆಡಿ 3 ವರ್ಷ ಕಳೆದೋಗ್ಬಿಟ್ಟಿದೆ. 3 ವರ್ಷದಲ್ಲಿ ಸಾಕಷ್ಟು ಆಗಿದೆ. ಜನರು ಕೂಡ ಕೆಲವೊಂದಷ್ಟು ಕಾರ್ಯಗಳಾಗಿಲ್ಲ, ಅಭಿವೃದ್ಧಿಗಳಾಗಿಲ್ಲ, ಅಭಿವೃದ್ಧಿ ಮಾಡಬೇಕಾಗಿತ್ತು. ಬರೀ ದೆಹಲಿ ಟೂರು ಅದು ಇದು ಅಂತ ಅನ್ಕೊಂಡು ಪವರ್ ಸೆಂಟರು, ನಾಯಕತ್ವ ಬದಲಾವಣೆ ಈ ವಿಚಾರಗಳನ್ನ ಮುನ್ನೆಲೆಗೆ ತಂದು ಯಾವುದೇ ರೀತಿಯಾದಂತಹ ಅಭಿವೃದ್ಧಿಗಳಾಗಿಲ್ಲ ಅಂತ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದರ ಜೊತೆಯಲ್ಲಿ ವಿರೋಧ ಪಕ್ಷ ಕೂಡ ಟೀಕೆಯನ್ನ ಮಾಡ್ತಾ ಇತ್ತು. ಹಾಗಾಗಿ ಅದೆಲ್ಲದಕ್ಕೂ ಕೂಡ ಇದೀಗ ಉತ್ತರವನ್ನ ಕೊಡಬೇಕಾಗಿದೆ. ಸರ್ಕಾರದ ಇಮೇಜ್ ಅನ್ನ ಕೂಡ ಜಾಸ್ತಿ ಮಾಡಬೇಕಾಗಿದೆ. 2 ವರ್ಷದಲ್ಲಿ ಡಿಕೆಶಿ ಆದಷ್ಟು ಪ್ರಯತ್ನವನ್ನ ಪಟ್ಟು 2028ಕ್ಕೆ ಇದನ್ನ ಬುನಾದಿ ಮಾಡಿಕೊಳ್ಬೇಕು, ಈ 2 ವರ್ಷವನ್ನ. ಹಾಗಾಗಿ ಒಂದು ಕ್ಷಣವನ್ನು ಕೂಡ ಡಿಕೆಶಿ ವೇಸ್ಟ್ ಮಾಡ್ತಾ ಇಲ್ಲ. ನಿನ್ನೆ ಅಧಿಕಾರಕ್ಕೆ ಬಂದ್ರು, ನಿನ್ನೆ ಅಧಿಕೃತವಾಗಿ ಅಧಿಕಾರಕ್ಕೆ ಬಂದಿದ್ದಂಥದ್ದು. ನಿನ್ನೆಯಿಂದಲೇ ಅವರ ದರ್ಬಾರನ್ನ ಶುರು ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಇದೀಗ ಸಭೆಯನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಸರಣಿ ಸಭೆಯನ್ನ ನಡೆಸುತ್ತಿದ್ದಾರೆ. ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಈಶ್ವರ್ ಖಂಡ್ರೆ, ರಾಮಲಿಂಗಾರೆಡ್ಡಿ ಎಲ್ಲರೂ ಕೂಡ ಇರುವಂತದ್ದು. ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಇನ್ನು ಅವರ ಜೊತೆಯಲ್ಲಿ ಸಿಎಸ್ ಶಾಲಿನಿ ರಜನೀಶ್ ಸೇರಿದಂತೆ ಡಿಸಿಪಿ ಸಲೀಂ, ಅಧಿಕಾರಿಗಳು ಅವರು ಕೂಡ ಭಾಗಿಯಾಗಿರುವಂತದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಅಸೋಸಿಯೇಟ್ ಎಡಿಟರ್ ಆದಂತಹ ಗೋವಿಂದ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಗೋವಿಂದ್, ಒಂದ್ ಕಡೆನಲ್ಲಿ ಸರ್ಕಾರದ ಇಮೇಜ್ ಅನ್ನ ಶತಾಯಗತಾಯ ಹೆಚ್ಚಿಗೆ ಮಾಡಬೇಕು. ಹಾಗಾಗಿ ನೂತನ ಸಿಎಂ ಆಗಿರುವಂತಹ ಡಿಕೆಶಿ ಅವರು ಇದೀಗ ಹರಸಾಹಸವನ್ನ ಪಡ್ತಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಸಹಜವಾಗಿ ಮುಖ್ಯಮಂತ್ರಿಗಳು ಯಾರೇ ಬಂದಂತ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ಮಾಡೋದು, ಸರ್ಕಾರದ ಆಡಳಿತ ವೇಗಕ್ಕೆ ಒಂದು ವೇಗ ಕೊಡೋದು ಸರ್ವೇ ಸಾಮಾನ್ಯ. ಅದರಂತೆ ಈಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ನಿನ್ನೆ ಅಷ್ಟೇ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದರೆ. ಹಾಗಾಗಿ ಇವತ್ತು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಹಿರಿಯ ಎಲ್ಲ ಇಲಾಖೆ ಬಹುತೇಕ 34 ಇಲಾಖೆ ಅಧಿಕಾರಿಗಳ ಜೊತೆ ಈಗ ಸಿಎಂ ಮತ್ತು ಡಿಸಿಎಂ ಸಭೆ ಮಾಡ್ತಿರುವಂತದ್ದು. ಸಭೆಯಲ್ಲಿ ಆಡಳಿತ ಕಾರ್ಯವೈಖರಿ ಹೇಗಿರಬೇಕು ಮತ್ತು ಈ ಒಂದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೀತಿರುವಂತಹ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ನಿನ್ನೆ ಅಷ್ಟೇ ರಾಜ್ಯ ಸಚಿವ ಸಂಪುಟ ಸಭೆ ನಡೆದಂತ ಸಂದರ್ಭದಲ್ಲಿ ಪ್ರಮುಖವಾಗಿ 6 ಯೋಜನೆಗಳನ್ನ ಈಗಾಗಲೇ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ಆ ಒಂದು ಯೋಜನೆ ವಿಚಾರ ಸಂಬಂಧಪಟ್ಟಂತೆ ಕೂಡ ಸಭೆಯಲ್ಲಿ ಚರ್ಚೆ ಮಾಡ್ತಿರುವಂತದ್ದು. ಇನ್ನು ಪ್ರಮುಖವಾಗಿ ಯಾವ ರೀತಿ ಒಂದು ಕಾನೂನು ಸುವ್ಯವಸ್ಥೆ ಇರಬೇಕು ಅನ್ನೋ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಇದೇ ಪೊಲೀಸ್ ಅಧಿಕಾರಿಗಳ ಜೊತೆ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರೋದ್ರಿಂದ ಸಹಜವಾಗಿ ಆ ಒಂದು ವಿಚಾರ ಕೂಡ ಪ್ರಸ್ತಾಪ ಆಗ್ತಿದೆ. ಡಿಜಿ ಮತ್ತು ಐಜಿಪಿ ಆದಂತಹ ಸಲೀಂ ಅವರು ಕೂಡ ಭಾಗಿಯಾಗಿದ್ದಾರೆ ಮತ್ತು ಎಲ್ಲ ಎಡಿಜಿಪಿ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಆಡಳಿತ ಮತ್ತು ಜೊತೆಗೆ ಕಾನೂನು ಸುವ್ಯವಸ್ಥೆ ಹೇಗಿರಬೇಕು, ಮುಂದಿನ 2 ವರ್ಷ ನನ್ನ ಒಂದು ಅವಧಿಯಲ್ಲಿ ಯಾವ ರೀತಿ ಒಂದು ಕೆಲಸ ಕಾರ್ಯಗಳಾಗಬೇಕು ಮತ್ತು ರಾಜ್ಯದ ಜನರಿಗೆ ಸುಗಮವಾಗಿ ಯಾವ ರೀತಿ ಒಂದು ಕೆಲಸ ಕಾರ್ಯಗಳು ಆಗ್ಬೇಕು ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವ ರೀತಿ ಒಂದು ಜನರು ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಒಂದು ಪೂರಕವಾಗಿ ಮಾತನಾಡಬೇಕು, ಯಾವುದೇ ರೀತಿಯ ಸಮಸ್ಯೆ ಆಗ್ಬಾರ್ದು, ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಸಹಜವಾಗಿ ಮಾತನಾಡ್ತಿರುವಂತದ್ದು. ಹಾಗಾಗಿ ಈಗ ಮೊದಲು ಮುಖ್ಯಮಂತ್ರಿಗಳು ಮಾತನಾಡ್ತಾರೆ, ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಇದಾದ ಬಳಿಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಹಿರಿಯ IAS ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ, ಅಂದ್ರೆ ಎಲ್ಲ ಇಲಾಖೆಗಳಿಗೆ ಯಾವ್ಯಾವ ರೀತಿ ಒಂದು ಕೆಲಸ ಕಾರ್ಯ ನಡೀತಿದೆ, ಕಳೆದ 3 ವರ್ಷದಿಂದ ಏನೆಲ್ಲ ಒಂದು ಡೆವಲಪ್ಮೆಂಟ್ಸ್ ಅಭಿವೃದ್ಧಿ ಕಾರ್ಯಗಳಾಗಿದೆ ಮತ್ತು ಮುಂದೆ ಆಗಿರುವಂತಹ ಕೆಲವೊಂದಿಷ್ಟು ಯೋಜನೆಗಳು, ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಸಭೆಯಲ್ಲಿ ವಿವರಣೆಗಳನ್ನ ನೀಡ್ತಿರುವಂತದ್ದು. ಸುಕನ್ಯಾ, ಸರ್, ಇನ್ನೊಂದ್ ಕಡೆನಲ್ಲಿ ಅಧಿಕಾರಿಗಳಿಗೆ ಎಲ್ಲೋ ಒಂದ್ ಕಡೆ ಕೆಲವೊಂದಷ್ಟು ಬೇರೆ ಮಾರ್ಗಸೂಚಿಗಳನ್ನ ಅಥವಾ ಸೂಚನೆಗಳನ್ನ ಕೊಡುವಂತ ಸಾಧ್ಯತೆ ಇದೆಯಾ ಈ ಒಂದು ಸಂದರ್ಭದಲ್ಲಿ? ಒಂದ್ ಕಡೆನಲ್ಲಿ ಪೊಲೀಸ್ ಅವರು ಕೂಡ ಇದ್ದಾರೆ, ಅವ್ರಿಗೂ ಕೆಲವೊಂದಷ್ಟು ಎಚ್ಚರಿಕೆಗಳನ್ನ ಸೂಚನೆಗಳನ್ನ ಕೊಡ್ಲಾಗತ್ತೆ. ಅದರ ಜೊತೆಯಲ್ಲಿ ಅಧಿಕಾರಿಗಳಿಗೆ ಯಾವೆಲ್ಲ ಸೂಚನೆಗಳನ್ನ ಕೊಡಬಹುದು? ಸುಕನ್ಯಾ, ಸಹಜವಾಗಿ ಯಾಕಂದ್ರೆ ಆಡಳಿತ ವೇಗಕ್ಕೆ ಒಂದು ವೇಗನ ಕೊಡ್ಬೇಕಂತ ಹೇಳಿದ್ರೆ ಸಹಜವಾಗಿ ಸರ್ಕಾರದ ಇಮೇಜ್ ಅನ್ನು ಕೂಡ ಹೆಚ್ಚು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮುಂದಿನ 2 ವರ್ಷ ತುಂಬಾ ಒಂದು ಎಲೆಕ್ಷನ್ ಆಗಿರೋದ್ರಿಂದ 2028ಕ್ಕೆ. ಹಾಗಾಗಿ ಸರ್ಕಾರವನ್ನ ಜನರು ಬಳಿಗೆ ತೆಗೆದುಕೊಂಡು ಹೋಗ್ಬೇಕು. ಹಾಗಾಗಿ ಸರ್ಕಾರ ಮಟ್ಟದಲ್ಲಿ ಇರುವಂತಹ ಯೋಜನೆಗಳು, ಈಗಾಗಲೇ ಗ್ಯಾರಂಟಿ ಯೋಜನೆ ಯಶಸ್ವಿ ಆಗಿದೆ ಅಂತೇಳಿ ಸರ್ಕಾರ ಮಟ್ಟದಲ್ಲಿ ಮತ್ತು ಪಕ್ಷದ ಮಟ್ಟದಲ್ಲಿ ಈಗಾಗಲೇ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಅದೇ ರೀತಿ ಕೆಲವೊಂದಿಷ್ಟು ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ಜಾರಿ ಮಾಡಬೇಕಾಗುತ್ತೆ. ಹಾಗಾಗಿ ಸಹಜವಾಗಿ ಇಲಾಖೆ ವಿಚಾರ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ಒಂದು ಇಲಾಖೆಯಲ್ಲಿ ಕೆಲಸ ಕಾರ್ಯಗಳಾಗ್ತಿದೆ ಮತ್ತು ಇಲಾಖೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾರ್ಯಗಳು ಯಾವ್ಯಾವು, ಇನ್ನು ಮುಂಬರುವ ಹಾಕೊಂಡಿರುವಂತಹ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಯಾವ್ಯಾವು, ಎಲ್ಲಾ ವಿಚಾರ ಸಂಬಂಧಪಟ್ಟು ಸಹಜವಾಗಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ಕಾನೂನು ಸುವ್ಯವಸ್ಥೆ
ಈಗ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇರುವಂತಹ ಕಾನೂನು ಸುವ್ಯವಸ್ಥೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಸಹಜ ಉತ್ತಮವಾಗಿದೆ. ಹಾಗಾಗಿ ಇದನ್ನ ಇನ್ನೂ ಮತ್ತಷ್ಟು ಉತ್ತಮವಾಗಿ ಮಾಡಬೇಕು. ಜೊತೆಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಹಜವಾಗಿ ಚರ್ಚೆಗಳಾಗುತ್ತೆ. ಅದು ಯಾವುದಕ್ಕೂ ಕೂಡ ಎಡೆ ಮಾಡಿಕೊಡ್ಬಾರ್ದು ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಜನರ ಜೊತೆ ಒಂದು ಉತ್ತಮವಾದಂತಹ ಬಾಂಧವ್ಯ ಇರಬೇಕು. ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸಲಹೆಯನ್ನು ಕೊಡ್ತಾರೆ. ಹಾಗಾಗಿ ಮುಂದಿನ 2 ವರ್ಷ ಯಾವ ರೀತಿ ಒಂದು ಸರ್ಕಾರ ನಡೀಬೇಕು ಅನ್ನೋ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಮುಖ್ಯಮಂತ್ರಿಗಳು ಎಲ್ಲಾ ಇಲಾಖೆ ಹಿರಿಯ ಅಧಿಕಾರಿಗಳು ಮತ್ತು ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ತಮ್ಮದೇ ಆದಂತಹ ಒಂದು ಸಲಹೆ ಸೂಚನೆ ಕೊಡುವಂತಿದ್ದಾರೆ. ಧನ್ಯವಾದಗಳು ಗೋವಿಂದ್ ಸರ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಈಗ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಕೂಡ ಆಗ್ತಾ ಇರುವಂಥದ್ದು. ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಗೆ ಮಾಡುವಂತಹ ಹೊಣೆಗಾರಿಕೆ ಡಿಕೆಶಿ ಅವರ ಮೇಲಿದೆ. 2 ವರ್ಷದಲ್ಲಿ ಯಾವ ರೀತಿಯಾಗಿ ಆಡಳಿತವನ್ನ ಮಾಡ್ತಾರೆ, ಆಡಳಿತ ಸೂತ್ರಗಳನ್ನ ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ 2028ರ ವಿಧಾನಸಭೆಗೆ ಬಹಳ ಮುಖ್ಯವಾಗುತ್ತೆ.